ಹೊರಗೆ ಅಂದರೆ ಇಂಗ್ಲೀಷ್ನಲ್ಲಿ ಔಟ್ ಅಥವಾ ಔಟ್ಸೈಡ್ ಈ ಎರಡು ಪ್ರಿಪೋಸಿಷನ್ಗಳನ್ನು ಉಪಯೋಗಿಸ್ತಾರೆ. ಇದನ್ನು ಹೇಗೆ ವಾಕ್ಯಗಳಲ್ಲಿ ಬಳಸುವುದು ಅಂತ ನೋಡೋಣ. ಔಟ್ ಮತ್ತು ಔಟ್ಸೈಡ್. ಔಟ್ ಅಂದರೆ ಇದು ಒಂದು ಜಾಗದಿಂದ ಹೊರಕ್ಕೆ ಹೋಗುವ ಕ್ರಿಯೆಯನ್ನು ಅಥವಾ ಒಂದು ಜಾಗದಲ್ಲಿ ಇಲ್ಲದಿರುವುದನ್ನು ಸೂಚಿಸುತ್ತದೆ. ಔಟ್ ಅಂದರೆ ಇದು ಒಂದು ಜಾಗದಿಂದ ಹೊರಕ್ಕೆ ಹೋಗುವ ಕ್ರಿಯೆಯನ್ನು ಅಥವಾ ಒಂದು ಜಾಗದಲ್ಲಿ ಇಲ್ಲದಿರುವುದನ್ನು ಸೂಚಿಸುತ್ತದೆ. ಔಟ್ಸೈಡ್ ಅಂದರೆ ಇದು ಒಂದು ಕಟ್ಟಡ ಅಥವಾ ಮುಚ್ಚಿದ ಜಾಗದ ಹೊರಭಾಗವನ್ನು ಸೂಚಿಸುತ್ತದೆ. ಔಟ್ಸೈಡ್ ಅಂದರೆ ಇದು ಒಂದು ಕಟ್ಟಡ ಅಥವಾ ಮುಚ್ಚಿದ ಜಾಗದ ಹೊರಭಾಗವನ್ನು ಸೂಚಿಸುತ್ತದೆ. ಈಗ ಇದರ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಹೊರಗೆ ಹೋಗು, ಗೋ ಔಟ್. ಹೊರಗೆ ಹೋಗು, ಗೋ ಔಟ್. ಅವನು ಈಗ ಹೊರಗಿದ್ದಾನೆ. ಹಿ ಈಸ್ ಔಟ್ ರೈಟ್ ನೌ. ಅವನು ಈಗ ಹೊರಗಿದ್ದಾನೆ. ಹಿ ಈಸ್ ಔಟ್ ರೈಟ್ ನೌ. ನಾನು ಇಲ್ಲಿಂದ ಹೊರಬರಬೇಕು. ಐ ವಾಂಟ್ ಟು ಗೆಟ್ ಔಟ್ ಆಫ್ ಹಿಯರ್. ನಾನು ಇಲ್ಲಿಂದ ಹೊರಬರಬೇಕು. ಐ ವಾಂಟ್ ಟು ಗೆಟ್ ಔಟ್ ಆಫ್ ಹಿಯರ್. ನನ್ನನ್ನು ಹೊರಗೆ ಬಿಡಿ. ಲೆಟ್ ಮೀ ಔಟ್. ನನ್ನನ್ನು ಹೊರಗೆ ಬಿಡಿ. ಲೆಟ್ ಮೀ ಔಟ್. ಔಟ್ಸೈಡ್ ಅಂದರೆ ಅವನು ಮನೆಯ ಹೊರಗೆ ನಿಂತಿದ್ದಾನೆ. ಹಿ ಈಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಹೌಸ್. ಅವನು ಮನೆಯ ಹೊರಗೆ ನಿಂತಿದ್ದಾನೆ. ಹಿ ಈಸ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ದ ಹೌಸ್. ಹೊರಗೆ ಮಳೆ ಬರುತ್ತಿದೆ. ಇಟ್ ಈಸ್ ರೈನಿಂಗ್ ಔಟ್ಸೈಡ್. ಹೊರಗೆ ಮಳೆ ಬರುತ್ತಿದೆ. ಇಟ್ ಈಸ್ ರೈನಿಂಗ್ ಔಟ್ಸೈಡ್. ನಾನು ಕಚೇರಿಯ ಹೊರಗೆ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಔಟ್ಸೈಡ್ ದಿ ಆಫೀಸ್. ನಾನು ಕಚೇರಿಯ ಹೊರಗೆ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಔಟ್ಸೈಡ್ ದಿ ಆಫೀಸ್. ನಾನು ಕಚೇರಿಯ ಹೊರಗೆ ಕಾಯುತ್ತಿದ್ದೇನೆ. ಐ ಆಮ್ ವೇಟಿಂಗ್ ಔಟ್ಸೈಡ್ ದಿ ಆಫೀಸ್. ಪೆಟ್ಟಿಗೆಯ ಹೊರಗೆ ಏನಿದೆ? ವಾಟ್ ಈಸ್ ಔಟ್ಸೈಡ್ ದ ಬಾಕ್ಸ್. ಪೆಟ್ಟಿಗೆಯ ಹೊರಗೆ ಏನಿದೆ? ವಾಟ್ ಈಸ್ ಔಟ್ಸೈಡ್ ದ ಬಾಕ್ಸ್. ಔಟ್ ಎನ್ನುವುದು ಹೆಚ್ಚಾಗಿ ಹೊರ ಬರುವುದು ಎಂಬ ಕ್ರಿಯೆಗೆ ಬಳಸಿದರೆ, ಔಟ್ಸೈಡ್ ಎನ್ನುವುದು ಹೊರಗಿನ ಜಾಗ ಅಥವಾ ಹೊರಭಾಗ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಔಟ್ ಎನ್ನುವುದು ಹೆಚ್ಚಾಗಿ ಹೊರ ಬರುವುದು ಎಂಬ ಕ್ರಿಯೆಗೆ ಬಳಸಿದರೆ, ಔಟ್ಸೈಡ್ ಎನ್ನುವುದು ಹೊರಗಿನ ಜಾಗ ಅಥವಾ ಹೊರಭಾಗ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ.